ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯಾ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಾಲೆಲೂಯಾ. ಪ್ರೀತಿಯ ದೇವರ ಜನರೇ, ಹಾಲೆಲೂಯಾ. ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಾಲೆಲೂಯಾ. ನೀನು ಆತನನ್ನು ನಂಬಿಕೊಂಡಿದೀಯಾ? ಆತನನ್ನು ಮೊರೆ ಹೊಕ್ಕಿದೀಯಾ? ಆತನನ್ನು ಆಧಾರ ಮಾಡಿಕೊಂಡಿದೀಯಾ? ಆತನನ್ನು ಆದುಕೊಂಡಿದೀಯಾ? ಹಾಲೆಲೂಯಾ. ಆತನ ಕಡೆಗೇನೇ ಇದ್ದೀಯಾ? ಆತನ ಕಡೆಗೇನೆ ಮುಖ ಮಾಡ್ತಾ ಇದ್ದೀಯಾ? ಆತನನ್ನೇ ದೃಷ್ಟಿಸ್ತಾ ಇದ್ದೀಯಾ? ಆತನನ್ನೇ ನೋಡುತ್ತಾ ನಿನ್ನ ಕಣ್ಣಲ್ಲಿ ನೀರು ಸುರಿಸುತ್ತಾ ಇದ್ದೀಯಾ? ಹಾಲೆಲೂಯಾ. ಬ್ರದರ್ ಸಿಸ್ಟರ್, ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಆತನನ್ನೇ ನೋಡಿ, ಆತನ ಮುಖವನ್ನೇ ನೋಡಿ ದೃಷ್ಟಿಸುತ್ತಾ, ನನ್ನ ಪರಿಸ್ಥಿತಿ ಏನು, ನನಗೇನು ಈ ಥರ ಪರಿಸ್ಥಿತಿ ತಂದಿದೆಯಾ, ನನ್ನ ಸಿಚುವೇಶನ್ ಯಾಕೆ ಈ ರೀತಿಯಾಗಿ ಬದಲಾವಣೆ ಆಗಿದೆ, ನನ್ನ ಜೀವಿತ ಯಾವ ರೀತಿ ನಡೀತಾ ಇದೆ ದೇವ್ರೆ, ನನಗೇನು ಗೊತ್ತಾಗುತ್ತಾ ಇಲ್ಲ ಎಂಬುದಾಗಿ ನೀನು ಗೊಂದಲದಲ್ಲಿರ್ಬೋದು, ಚಿಂತೆಯಲ್ಲಿರ್ಬೋದು, ಕಳವಳದಲ್ಲಿರ್ಬೋದು. ದೇವರು ನಿನಗಾಗಿನೇ ಈ ವಾಕ್ಯಗಳನ್ನು ಉಣಬಡಿಸುತ್ತಾ ಇದ್ದಾನೆ ನಿನ್ನ ಆತ್ಮಕ್ಕೆ. ಪ್ರಿಯರೇ, ಇದನ್ನು ಗ್ರಹಿಸಿಕೊಳ್ಳ್ರಿ. ಹಾಲೆಲೂಯಾ. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಾಲೆಲೂಯಾ. ಆತನೇ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನು ಹಾದು ಹೋಗುತ್ತಾನೆ. ಹೆಂಗೆ? ಹಾಲೆಲೂಯಾ. ನಾವು ನೋಡ್ತೇವೆ ಪ್ರಿಯರೇ, ನೀನು ಈಗ ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದೀಯಾ. ಹಾಲೆಲೂಯಾ. ಮಧ್ಯದಲ್ಲಿ ಮುಳ್ಳು ಬರ್ತಾ ಇದೆ. ಹಾಲೆಲೂಯಾ. ಇನ್ನು ಮುಂದೆ ಹೋದರೆ ಕಲ್ಲು ಬರ್ತಾ ಇದೆ, ಇನ್ನು ಮುಂದೆ ಹೋದರೆ ಗುಡ್ಡ ಬರ್ತಾ ಇದೆ, ಬೆಟ್ಟ ಬರ್ತಾ ಇದೆ. ಹಾಲೆಲೂಯಾ. ನೀನು ಹೋಗುತ್ತಾ ಇರುವ ದಾರಿಯಲ್ಲಿ ಕರ್ತನಿನ ಜೊತೆಗೆ ಬಂದು ಆ ಮುಳ್ಳನ್ನು ಕಡಿದಾಕ್ತಾ ಇದ್ದಾನೆ. ಹಾಲೆಲೂಯಾ. ಇನ್ನು ಮುಂದೆ ನೀನು ನಂಬಿಕೊಂಡು ದೇವರ ಮೇಲೆ ಆದುಕೊಂಡು ದೇವರ ಮೇಲೆ ಭಾರ ಹಾಕಿ ದೇವರ ಎಲ್ಲವೂ ನೀನೇ ನನಗೆ ಎಂಬುದಾಗಿ ನೀನು ಹೋಗುವಾಗ, ಹಾಲೆಲೂಯಾ, ಅಲ್ಲಿನೂ ಕೂಡ ಬಂದು ನಿನ್ನ ಕಲ್ಲುಗಳನ್ನು, ನಿನಗೆ ಅಡ್ಡ ಇರುವ ಕಲ್ಲುಗಳನ್ನು ಬೀಸಾಡ್ತಾ ಇದ್ದಾನೆ. ಹಾಲೆಲೂಯಾ. ತೆಗೆದಾಕ್ತಾ ಇದ್ದಾನೆ ನಿನ್ನ ದಾರಿಗಿರುವ ಕಲ್ಲುಗಳನ್ನು. ಹಾಗೆ ಮುಂದೆ ಹೋಗುತ್ತಾ ಇರುವಾಗ ಗುಡ್ಡ ಬೆಟ್ಟ ಅಡ್ಡ ಬರ್ತಾ ಇದೆ, ಗುಡ್ಡ ಅಡ್ಡ ಬರ್ತಾ ಇದೆ. ಹಾಲೆಲೂಯಾ. ಗುಡ್ಡ ಏರೋದಕ್ಕೆ ನಿನ್ನ ಕೈಲಿ ಆಗುತ್ತಾ ಇಲ್ಲ. ಅದನ್ನು ದೇವರು ನಿನಗೆ ಶಕ್ತಿ ಕೊಟ್ಟುಬಿಟ್ಟು, ಹಾಲೆಲೂಯಾ, ಅದನ್ನು ದಾಟಿಕೊಂಡು ಹೋಗುವ ಶಕ್ತಿ ಅಗ್ನಿ ಅಭಿಷೇಕದಿಂದ ದೇವರು ನಿನಗೆ ಸುರಿಸುತ್ತಾನೆ. ಹಾಲೆಲೂಯಾ. ಇನ್ನೂ ನಿನ್ನ ಕೈಲಿ ಆಗ್ತಾ ಇಲ್ಲ ದೇವರೇ, ನನಗೆ ಈ ಗುಡ್ಡ ನನಗೆ ಎತ್ತಕ್ಕಾಗ್ತಾ ಇಲ್ಲ ದೇವರೇ ಅಂತ ಹೇಳ್ಕೊಂಡು ಆತನ ಮೇಲೆ ಆದುಕೊಂಡು ಹೋಗುವಾಗ ಆ ಗುಡ್ಡವು ಸನ ಆತನ ರಕ್ತದಿಂದ ದಾರಿ ಮಾಡ್ತಾನೆ. ಹಾಲೆಲೂಯಾ. ದಾರಿ ಮಾಡ್ತಾನೆ ಪ್ರಿಯರೇ. ಹೆಂಗೆ ದಾರಿ ಮಾಡ್ತಾರ್ರಿ? ಆ ಗುಡ್ಡ ದೊಡ್ಡದಾಗಿರ್ತದೆ, ಆ ಬೆಟ್ಟ ದೊಡ್ಡದಾಗಿರ್ತದೆ. ಅದು ಹೆಂಗೆ ರೀ ಹೊಡಿತಾರೆ? ಹಾಲೆಲೂಯಾ. ಅದು ಹೆಂಗೆ ಹೊಡಿತಾರೆ, ಹೆಂಗೆ ಬಿದ್ದು ಹೋಗ್ತದೆ ಅಂದರೆ, ನೀನು ಆತನಿಗೆ ಸ್ತುತಿ, ಘನ, ಮಾನ, ಮಹಿಮೆ, ಆತನ ಹೆಸರೆತ್ತಿ ಆರಾಧಿಸುವಾಗ, ಹಾಲೆಲೂಯಾ, ಆತನ್ನು ಸ್ತುತಿಸುವಾಗ ನಿನ್ನ ಸ್ತುತಿಗಳಲ್ಲೇ ನಿನ್ನ ಸ್ಥಿತಿಗಳು ಪ್ರತಿಯೊಂದು ಕೂಡ ಬದಲಾವಣೆ ಆಗುತ್ತದೆ. ಹಲ್ಲೂಯ್ಯ. ಪ್ರತಿಯೊಂದು ಕೂಡ ಬದಲಾವಣೆ ಆಗ್ತದೆ. ನೀನು ಆತನನ್ನು ಸ್ತುತಿಸುತ್ತಾ ನಿನಗೆ ಬಂದಿರುವ ಕಷ್ಟ ಬಿಡುಗಡೆ ಆಗ್ತದೆ. ನೀನು ಆತನನ್ನು ಸ್ತುತಿಸುತ್ತಾ ಇದ್ದರೆ ನಿನ್ನ ಪ್ರತಿಯೊಂದು ಕಣ್ಣೀರು ಕೂಡ ಮರೆಯಾಗ್ತದೆ. ಆತನನ್ನು ಸ್ತುತಿಸುತ್ತಾ ಹೋಗುತ್ತಾ ಇದ್ದರೆ ಆ ಬೆಟ್ಟಗಳು, ಆ ಗುಡ್ಡಗಳು ಅವೇ ಕರಗಿ ಹೋಗುವಂಥ ದೇವರು ಅವಕ್ಕೆ ಅಪ್ಪಣೆ ಕೊಡ್ತಾನೆ. ನಿನಗೆ ಅಡ್ಡಿ ಆಗಿರುವ ಪ್ರತಿಯೊಂದು ಗುಡ್ಡ, ಬೆಟ್ಟ, ಕಾಡು ಎಲ್ಲವೂ ಕೂಡ ನಿನಗೆ ಮಾರ್ಗವಾಗಿ ದೇವರು ಮಾಡಿಕೊಡ್ತಾನೆ. ಹಾಲೆಲೂಯಾ. ದೇವರು ಮಾಡಿಕೊಡ್ತಾನೆ. ಅದಕ್ಕೋಸ್ಕರ ಈ ವಾಕ್ಯದ ಮುಖಾಂತರ ದೇವರು ಹೇಳ್ತಾ ಇದ್ದಾನೆ, ಪ್ರಿಯರೇ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಹಲ್ಲೆಲೂಯಾ. ನಿನ್ನ ಎಲ್ಲ ನಡವಳಿಕೆಗಳಲ್ಲಿ ಆತನಿಗೆ ದಾರಿ ತೋರಿಸುತ್ತಾ ಇದ್ದಾನೆ, ಆತನಿಗೆ ಮಾರ್ಗ ತೋರಿಸುತ್ತಾ ಇದ್ದಾನೆ, ಆತನಿಗೆ ಆಲೋಚನೆ ಕೊಡ್ತಾ ಇದ್ದಾನೆ. ಗ್ರಹಿಸಿಕೋ.
ಹಲ್ಲೆಲೂಯಾ. ತಿಳಿದುಕೋ, ಕಲಿತುಕೋ, ಅದೇ ಮಾರ್ಗದಲ್ಲಿ ಹೋಗುತ್ತಾ ಇರು. ಆ ಮಾರ್ಗ ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಎಸ್ಸಯ್ಯ, ಅದರಲ್ಲಿ ಕಲ್ಲಿದೆ ಎಸ್ಸಯ್ಯ, ಅದರಲ್ಲಿ ಮುಳ್ಳಿದೆ ಎಸ್ಸಯ್ಯ, ನನ್ನ ಕತೆ ಏನೇ ಎಸ್ಸಯ್ಯ ಎಂಬುದಾಗಿ ಚಿಂತೆ ಮಾಡಲಾರಂತೆ ದೇವ ನನ್ನ ಜೊತೆ ನೀನಿದ್ದೀಯಾ. ಇದನ್ನು ಒಡೆದಾಕುವ ಶಕ್ತಿ ಹಲ್ಲೆಲೂಯಾ ನಾನು ಸ್ತುತಿಸುವಾಗ ನೀನು ನನಗೆ 2 ಪಟ್ಟು ಶಕ್ತಿ ಕೊಟ್ಟು ಬಲ ಕೊಟ್ಟು ಇದರಿಂದ ನನ್ನ ದಾಟಿಸುತ್ತೀಯಾ, ಇದರಲ್ಲೇ ನನಗೆ ಮಾರ್ಗ ಮಾಡ್ತೀಯ ಎಂಬುದಾಗಿ ನಂಬಿಕೆ ಇಟ್ಟು ಹೋಗು. ದೇವರ ಕಾರ್ಯ ನೋಡ್ತೀಯ ಪ್ರಿಯರೇ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರ ಕಾರ್ಯ ನೋಡೋದಕ್ಕೆ ಸಾಧ್ಯ. ದೇವರ ಮೇಲೆ ಹಾದು ಹೋಗುವಾಗ, ದೇವರನ್ನು ಆದುಕೊಳ್ಳುವಾಗ, ದೇವರನ್ನೇ ಆಧಾರ ಮಾಡಿಕೊಂಡಾಗ, ಹಲ್ಲೆಲೂಯಾ. ಒಂದು ವೇಳೆ ಆ ಬೆಟ್ಟ ನೋಡಿ, ಆ ಗುಡ್ಡ ನೋಡಿ, ಅಯ್ಯೋ ಏನಪ್ಪ ಇದು, ಇಷ್ಟು ದೊಡ್ಡದಾಗಿದೆ ಗುಡ್ಡ, ಹಲ್ಲೆಲೂಯಾ, ಇಷ್ಟು ದೊಡ್ಡದಾಗಿದೆ ಗುಡ್ಡ, ಇಷ್ಟು ದೊಡ್ಡದಾಗಿದೆ ಬೆಟ್ಟ, ನನ್ನ ಕೈಲಿ ಆಗುತ್ತಾ ಇಲ್ಲ ದೇವರೇ, ಹೆಂಗಪ್ಪ ಇದು, ನನ್ನನ್ನು ತೆಗೆದಾಕಪ್ಪ ಫಸ್ಟು, ನನಗೆ ಆಗ್ತಾ ಇಲ್ಲಪ್ಪ ಈ ಗುಡ್ಡನ ಇರೋದಕ್ಕೆ, ಹೆಂಗಪ್ಪ ಇದು ಗುಡ್ಡ ಕರಗ್ತದೆ, ಹೆಂಗಪ್ಪ ನನಗೆ ಇದರಿಂದ ದಾರಿ ಆಗ್ತದೆ, ಇದು ನೋಡಿದ್ರೆ ಅಷ್ಟೆಲ್ಲ ದೊಡ್ಡದಾಗಿದೆ ಅಲ್ಲಪ್ಪ ಅಂತ ನೀನು ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಕೊಂಡು ಜಾಗದಲ್ಲಿ ನಿಂತ್ಕೊಂಡಿದ್ದೀಯಾ ಅಂದರೆ ಅದು ಹಂಗೆ ಇರ್ತದೆ. ನಿನ್ನ ಪರಿಸ್ಥಿತಿಗಳು ಕೂಡ ಹಂಗೇ ಇರ್ತದೆ ಪ್ರಿಯರೇ. ಹಲ್ಲೆಲೂಯಾ. ದೇವರದಕ್ಕೆ ಈ ವಾಕ್ಯಗಳನ್ನು ಕೊಟ್ಟು ನಿಮಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಬೆಟ್ಟ ಇರ್ಬೋದು, ಗುಡ್ಡ ಇರ್ಬೋದು, ನೀನು ಸ್ತುತಿಸುವಾಗ, ನೀನು ನಂಬಿಕೆಯಿಂದ ಇರುವಾಗ ಅದನ್ನಲ್ಲಿ ನಾನು ನಿನಗೆ ದಾರಿ ಮಾಡ್ತೇನೆ, ಅದರಲ್ಲಿ ನಾನು ನಿನಗೆ ಕಳಿಸ್ತೇನೆ. ಹಲ್ಲೆಲೂಯಾ. ಅದನ್ನು ನೋಡಿ ಹೋದಾಗ ಅಯ್ಯೋ ಇಷ್ಟೇನಾ ಇದು, ಹಲ್ಲೆಲೂಯಾ, ಇಷ್ಟೇನ ಇದು, ದೇವ್ರು ನೋಡಿ ನನಗೆ ಎಷ್ಟೊಂದು ಕಾರ್ಯ ಮಾಡಿಬಿಟ್ರಪ್ಪ ಅಂತ ದೇವ್ರನ್ನ ಹೊಗಳ್ತೀಯ ಪ್ರಿಯರ. ಹಲ್ಲೆಲೂಯಾ. ಇಷ್ಟು ದೊಡ್ಡ ಬೆಟ್ಟನ ಅಯ್ಯೋ ಇವನಿಂದ ಆಗಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ ನಿನ್ನಿಂದ ಈ ಕೆಲಸ ಆಗೋದಿಲ್ಲ, ಹಲ್ಲೆಲೂಯಾ, ಇದು ನಿನ್ನ ಲಾಯಕ್ಕಿಲ್ಲ ಮಾಡೋದಕ್ಕೆ, ನಿನ್ನ ಕೈಲಿ ಆಗಲ್ಲ, ಇದು ಬಿಟ್ಬಿಡು, ಕೆಲಸಕ್ಕೆ ಬರಲಾರ್ದವ್ರು ನೀನು, ಹಲ್ಲೆಲೂಯಾ, ಕೆಲಸಕ್ಕೆ ಬರಲಾರ್ದವ್ರು ನೀವು ಅಂತ ಎಷ್ಟೋ ಜನಗಳು ಅಪಹಾಸ್ಯ ಮಾಡಿರ್ಬೋದು, ಅಪನಿಂದನೆ ಮಾಡಿರ್ತಾ ಇರ್ಬೋದು ಪ್ರಿಯರೇ, ಅವಮಾನಕ್ಕೆ ಗುರಿ ಮಾಡಿರ್ಬೋದು. ದೇವ್ರು ಹೇಳ್ತಾ ಇದ್ದಾನೆ, ನೀನು ದೇವರ ನಾಮವನ್ನು ಎತ್ತಿಕೊಂಡಾಗ ಆತನ ನಾಮದಿಂದಲೇ ಪ್ರತಿಯೊಂದು ಒಡೆದಾಕುವ ಶಕ್ತಿ ಇದೆ. ಪ್ರಾರ್ಥನೆಯಿಂದ ಪ್ರತಿಯೊಂದು ಬಿದ್ದೋಗ್ತದೆ, ಪ್ರಾರ್ಥನೆಯಿಂದ ಪ್ರತಿಯೊಂದು ನಶಿಸಿ ಹೋಗ್ತದೆ, ಪ್ರಾರ್ಥನೆಯಿಂದ ಪ್ರತಿಯೊಂದನ್ನು ಕೂಡ ಕಟ್ಟಲ್ಪಡ್ತದೆ, ಬಿಚ್ಚಲ್ಪಡ್ತದೆ. ಹಲ್ಲೆಲೂಯಾ. ಕಟ್ಟಲ್ಪಟ್ಟಿದ್ದು ಬಿಚ್ಚಲ್ಪಡ್ತದೆ. ಮಾಟ ಮಂತ್ರ ಆಗಿರ್ಬೋದು, ದುರಾತ್ಮನ ಕಾರ್ಯ ಆಗಿರ್ಬೋದು, ಸೈತನ ಕಾರ್ಯ ಆಗಿರ್ಬೋದು, ಬಿಚ್ಚಲ್ಪಡ್ತದೆ. ಹಲ್ಲೆಲೂಯಾ. ಬಿಚ್ಚಲ್ಪಡ್ತದೆ ಪ್ರಿಯರೇ. ಅದೇ ಬಿಚ್ಚಲ್ಪಟ್ಟ ಬಂಧನಗಳು ಎಷ್ಟೋ ಇದ್ದಾವೆ, ಅವನ್ನು ಕೂಡ ದೇವರು ಕಟ್ತಾನೆ, ಅವನ್ನು ಕೂಡ ದೇವರು ಕಟ್ಟಿ ಬಿಗಿಯಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಅವನ್ನು ಬಿಗಿಯಾಗಿ ಮಾಡೋದಕ್ಕೋಸ್ಕರನೇ ದೇವರು ನಿನ್ನನ್ನು ಆರಿಸಿ ತೆಗೆದಿದ್ದಾನೆ. ಅದರಿಂದ ಬಿಡುಗಡೆ ಮಾಡೋದಕ್ಕೋಸ್ಕರನೇ ದೇವರು ನಿನ್ನನ್ನು ಆರಿಸಿ ತೆಗೆದಿದ್ದಾನೆ. ಹಲ್ಲೆಲೂಯಾ. ನಾವೆಷ್ಟು ಅನೇಕ ಜನಗಳು ಯಾವ ರೀತಿಯಾಗಿ ಅಂದರೆ ಪ್ರಿಯ, ನಿಮಗೊಂದು ಸ್ಯಾಂಪಲ್ ಆಗಿ ಹೇಳ್ತೇನೆ, ಎಕ್ಸಾಂಪಲ್ ಆಗಿ ನಾನು ಹೇಳ್ತೇನೆ. ಹಲ್ಲೆಲೂಯಾ. ಯಾವಾದರೂ ಫ್ರೂಟ್ಸ್ ಆಗಿರ್ಬೋದು, ಅಥವಾ ತರಕಾರಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅಥವಾ ಆ್ಯಪಲ್ ಆಗಿರ್ಬೋದು, ಹಲ್ಲೆಲೂಯಾ, ನಾವೇನು ಮಾಡ್ತೀವಿ, ಒಳ್ಳೆ ಫ್ರೂಟ್ಸನ್ನು ತೊಗೊಳ್ತೀವಿ, ಹಲ್ಲೆಲೂಯಾ, ಒಳ್ಳೆ ಟೊಮೆಟೊನ ತೊಗೊಳ್ತೀವಿ, ಅದರಲ್ಲಿ ಕೆಟ್ಟವೂ ಇದ್ದಾವೆ, ಒಳ್ಳೆವೂ ಇದ್ದಾವೆ, ಹಲ್ಲೆಲೂಯಾ. ಅದರಲ್ಲಿ ನಾವು ಆರಿಸ್ಕೊಳ್ತೀವಲ್ಲ ರೀ, ಹಲ್ಲೆಲೂಯಾ, ಇದು ನನಗೆ ಬೇಕು ಆ್ಯಪಲ್ಲು, ಇದು ನನಗೆ ಬೇಕು ಟೊಮೆಟೊ ಅಂತೇಳಿ ಯಾವ ರೀತಿ ಆರಿಸ್ಕೊತೀವೋ, ದೇವರು ಕೂಡ ನಿನ್ನನ್ನು, ಹಲ್ಲೆಲೂಯಾ, ಅನೇಕ ಜನಗಳು ಇದ್ದರೂ ಕೂಡ ನಿನ್ನನ್ನು ಆರಿಸಿ ತೆಗೆದಿದ್ದಾನಂದರೆ ನಿಜವಾಗಲೂ ನೀನು ಆತನಿಗೆ ಮುಖ್ಯವಾದ ವ್ಯಕ್ತಿಯಾಗಿದ್ದೀಯಾ. ಹಲ್ಲೆಲೂಯಾ. ಎಷ್ಟೋ ಅನೇಕ ಜನಗಳು ಉಳುಕಿದ್ದಾವೆ ಹಣ್ಣುಗಳು, ಹಲ್ಲೆಲೂಯಾ, ಉಳುಕಿದ್ದಾವೆ ಟೊಮೆಟೊಗಳು, ಆದರೆ ನೀನೇ ದೇವರಿಗೆ ಬೇಕು. ಹಲ್ಲೆಲೂಯಾ. ಯಾಕೆ? ದೇವರನ್ನ ನೋಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಯೋಚನೆ ಮಾಡ್ಬೋದು, ನಾನೇನು ಅಷ್ಟು ದೊಡ್ಡ ವ್ಯಕ್ತಿನ, ಹಲ್ಲೆಲೂಯಾ, ನಾನೇನು ಅಷ್ಟೊಂದು ದೊಡ್ಡ ವ್ಯಕ್ತಿನ, ನನ್ನ ಕೈಲಿ ಅದು ಆಗಲ್ಲ, ನನ್ನ ಕೈಲಿ ಇದು ಆಗಲ್ಲ ಅಂತ ನೀನು ಕೂತ್ಕೊಂಡಿರ್ಬೋದು. ದೇವರು ನಿನ್ನನ್ನೇ ಕರೀತಾ ಇದ್ದಾನೆ ನೋಡು, ದೇವರು ನಿನಗೆ ಹೇಳ್ತಾ ಇದ್ದಾನೆ ನೋಡು, ನೀನು ಸಾಮಾನ್ಯ ಮಗನಲ್ಲ, ನನಗೆ ಬೇಕಾಗಿರುವವರು ನೀವು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಕೂಡ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹಲ್ಲೆಲೂಯಾ, ನಾವು ಅದನ್ನು ಆರಿಸಿ ತೆಗಿತೀವಿ. ಹಂಗೇನೆ ದೇವರು ಕೂಡ ನನ್ನನ್ನು ನಿನ್ನನ್ನು ಆರಿಸಿ ತೆಗೆದಿದ್ದಾನೆ.
ಹಲ್ಲೆಲೂಯಾ. ನಾವು ಆತನಿಗೆ ಬೇಕಾಗಿರುವ ಮುಖ್ಯವಾದ ವ್ಯಕ್ತಿಗಳು, ಮುಖ್ಯವಾದ ಆತ್ಮಗಳು, ಮುಖ್ಯವಾದ ಆತ್ಮ ರಕ್ಷಣೆ ಮಾಡುವವರು. ಹಲ್ಲೆಲೂಯಾ. ನನ್ನನ್ನು ನೀನು ದೇವರು ಕರೆದಿದ್ದಾನಂತ ಹೇಳಿದ್ರೆ ಸಾಮಾನ್ಯದವ್ರು ನಿಜವಾಗ್ಲೂ ಅಲ್ಲ. ಹಾಗಂತ ಹೇಳ್ಬಿಟ್ಟು ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ಬಿಡು, ಹಂಗಾದ್ರೆ ದೊಡ್ಡ ವ್ಯಕ್ತಿ ದೇವ್ರಿಗಂತ ಹೇಳ್ಬಿಟ್ಟು ಸುಮ್ಮನೆ ಕೂರೋದಲ್ಲ. ಇನ್ನೂ ಅನೇಕ ಜನಗಳನ್ನು ಈ ರೀತಿಯಾಗಿ ಮಾರ್ಪಡಿಸಬೇಕೆಂಬುದಾಗಿ ದೇವರನ್ನ ಅರಸಿ ತೆಗೆದಿದ್ದಾನೆ. ಹಲ್ಲೆಲೂಯಾ. ಅದನ್ನು ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ಕೂಡ ದೇವರು ನಿನ್ನಿಂದ ಹಲ್ಲೆಲೂಯಾ ಅನೇಕ ಕಾರ್ಯಗಳು ಜರುಗಿಸುತ್ತಾನೆ, ಮುಂದೆ ಜರುಗುತ್ತವೆ. ಅದನ್ನು ನೀನು ಕಣ್ಣರೇ ನೋಡ್ತೀಯ. ಆಗ ದೇವರನ್ನು ಹೆಚ್ಚಾಗಿ ಕೊಂಡಾಡ್ತೀಯ. ಆ ಸಮಯ ಹತ್ರದಲ್ಲಿನೇ ಇದೆ. ಹಲ್ಲೆಲೂಯಾ. ಅದನ್ನು ನೀನು ಭರವಸೆಯಿಂದಿದ್ದಾಗ ನಿನಗೆ ಬಂದಿರುವ ಬೆಟ್ಟದಂಥ ಸಮಸ್ಯೆಗಳು, ಗುಡ್ಡದಂಥ ಸಮಸ್ಯೆಗಳು ಆತನ ರಕ್ತದಿಂದ ಬಿಡುಗಡೆ ಆಗ್ತದೆ. ಆತನ ಅಭಿಷೇಕದಿಂದ ಪ್ರತಿಯೊಂದು ಕೂಡ ದಾರಿಯಾಗಿ, ಮಾರ್ಗವಾಗಿ ಮಾರ್ಪಡಿಸುತ್ತಾನೆ. హల్లెలూయా. ఆపదలు నన్ను వెన్నంటియున్నా, నా కాపరి నీవై నన్నాదుకుంటివి. ఆపదలు నన్ను వెన్నంటియున్నా, నా కాపరి నీవై నన్నాదుకుంటివి. లోకమంతయు నన్ను విడచిన, లోకమంతయు నన్ను విడచిన నీ నుండి వేరు చేయవు ప్రభువా, నీ నుండి వేరు చేయవు. ఎన్ని తలచినా ఏది అడగినా జరిగేది నీ చిత్తమే ప్రభువా, జరిగేది నీ చిత్తమే. నా స్థితి గమనించి నన్ను ప్రేమించి, నా కొరకై కల్వరిలో యాగమైతివి. నా స్థితి గమనించి నన్ను ప్రేమించి, నా కొరకై కల్వరిలో యాగమైతివి. నీదు యాగమే నా మోక్ష మార్గము, నీదు యాగమే నా మోక్ష మార్గము. నీ నుండే నిత్య జీవము ప్రభువా, నీ నుండే నిత్య జీవము. ఎన్ని తలచినా ఏది అడగినా జరిగేది నీ చిత్తమే ప్రభువా, జరిగేది నీ చిత్తమే. నీ వాక్కుకై వేచి ఉంటిని, మా ప్రార్థన ఆలకించుమా ప్రభువా, మా ప్రార్థన ఆలకించుమా. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸೋ ಪ್ರಿಯರೇ, ದೇವರು ನಮಗೆ ಶಕ್ತಿಯಾಗಿದ್ದಾನೆ, ದೇವರು ನಮಗೆ ಯುಕ್ತಿಯಾಗಿದ್ದಾನೆ, ದೇವರು ನಮಗೆ ಹಲ್ಲೆಲೂಯಾ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ಹಲ್ಲೆಲೂಯಾ ನಮ್ಮ ತಂದೆಯಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಾನು ನೀನು ಆತನ ಮೇಲೆ ಭರವಸೆ ಇಟ್ಟು ಹೋಗುವಾಗ ಪ್ರತಿಯೊಂದು ಕಾರ್ಯನೂ ಕೂಡ ಆತನ ನಾಮದಿಂದಲೇ ಜರುಗುತ್ತದೆ. ನೀನು ಅಂದ್ಕೋಬೋದು, ದೇವರ ಮೇಲೆ ಭರವಸೆ ಇಟ್ಟು ನಾನು ಹೋಗ್ತಾ ಇದ್ದೇನೆ, ಆದರೂ ಕೂಡ ನನಗೇನೂ ಆಗುತ್ತಾ ಇಲ್ಲ ಅಂತ. ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಆತನ ಆಜ್ಞೆ ಅಭಿಷೇಕದ ಮುಖಾಂತರ, ಆತನ ಪವಿತ್ರಾತ್ಮ ಮುಖಾಂತರ ಎರಡರಷ್ಟು ನಿನಗೆ ಬಲ ಕೊಡುವಾಗ ಹಲ್ಲೆಲೂಯಾ ನೀನು ಆ ಕಾರ್ಯವನ್ನು ಜರುಗಿಸುತ್ತೀಯ. ಆಗ ಎಲ್ಲರೂ ಕೂಡ ನಿನ್ನ ಮುಂದೆ ತಲೆ ತಗ್ಗಿಸಿರ್ತಾರೆ. ಏನು ಇಷ್ಟೊಂದು ಇದು ಬದಲಾವಣೆ ಆಯ್ತಲ್ಲ, ಇವನ ಕೈಲಿ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಂದ್ಕೊಂಡಿದ್ದೆ, ಈಗಿನ ಕೈಲಿ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ, ಇಂಥ ಕಾರ್ಯ ಸಾಧಿಸಿಬಿಟ್ರ. ದೇವರು ಎಷ್ಟು ಪ್ರೀತಿ ಮಾಡಿದ್ನೋ ಏನೋ, ದೇವರು ಎಷ್ಟು ವರ ಕೊಟ್ಟನೆಂಬುದಾಗಿ ನಿನ್ನನ್ನು ಹೊಗಳುತ್ತಾರೆ. ಪ್ರಿಯರೇ, ಆ ಸಮಯ ಹತ್ತಿರದಲ್ಲಿನೇ ಇದೆ, ಬಂದೇ ಬರ್ತದೆ. ಹಲ್ಲೆಲೂಯಾ. ದೇವರು ಕೊಟ್ಟಿರುವ ದಾರಿಯಲ್ಲೇ ಹೋಗು. ಕಲ್ಲು ಮುಳ್ಳು ಎಲ್ಲವೂ ಕೂಡ ಬರ್ತಾ ಇವೆ, ದೇವರವನ್ನೆಲ್ಲವನ್ನು ತೆಗಿತಾ ಇದ್ದಾನೆ. ನೀನು ಹೋಗುತ್ತಾ ಇರುವಾಗ ದೇವರ ಮೇಲೆ ತೆಗಿತಾ ಇದ್ದಾನೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ನೋವಾಗಬಾರ್ದು ಎಂಬುದಾಗಿ ಆತನೇ ತೆಗಿತಾ ಇದ್ದಾನೆ. ನಾವು ಸುಮ್ಮನೆ ಹೋಗುತ್ತಾ ಇರೋಣ. ಹಲ್ಲೆಲೂಯಾ. ಆಗ ಸಂಪೂರ್ಣವಾಗಿ ಮಾರ್ಗ ಮಾಡಿಕೊಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಆ ಮಾರ್ಗ ಎಲ್ಲಿಗೆ ಹೋಗ್ತದೆ? ಸೀದಾ ಪರಲೋಕಕ್ಕೇನೆ ದಾರಿ. ಎಲ್ಲಿಗೆ? ಹಲ್ಲೆಲೂಯಾ. ಪರಲೋಕದ ಬಾಗಿಲು ತಟ್ಟುತ್ತಾ ಇರಬೇಕು.
ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ಪ್ರಿಯರೇ ನಮ್ಮ ಜೊತೆ ಎಷ್ಟೆಲ್ಲ ಮಾತಾಡಿದ್ದಾರೆ. ನಮಗೆ ಗುಡ್ಡದಂಥ ಸಮಸ್ಯೆಗಳು, ಬೆಟ್ಟದಂಥ ಸಮಸ್ಯೆಗಳು ಇರುವಾಗ ದೇವರವೆಲ್ಲದರಿಂದ ಕರಗಿಸುತ್ತಾನೆ, ಅದರಿಂದ ಬಿಡಿಸುತ್ತಾನೆ ಎಂಬುದಾಗಿ ಎಕ್ಸಾಂಪಲ್ ಆಗಿ ಬೆಟ್ಟ, ಗುಡ್ಡ, ಕಲ್ಲು, ಮುಳ್ಳು ಅಂತ ಹೇಳಿ ದೇವರು ಅರ್ಥ ಮಾಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಮುಳ್ಳು, ಬೆಟ್ಟ, ಗುಡ್ಡಗಳೆಂಬುದು ಬರೀ ಕಾಡಲ್ಲಿರುವುದಲ್ಲ. ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಅವೇ ಪ್ರಿಯರೇ. ಸಾಲ, ಸಂಕಟ, ದುಃಖ, ಬಡತನ ಪ್ರತಿಯೊಂದು ಕೂಡ ಗುಡ್ಡದಂತಿರುವ ನನ್ನ ಸಮಸ್ಯೆಗಳು ಆತನು ಕರಗಿಸುತ್ತಾನೆ. ಆತನ ಅದರಿಂದ ದಾರಿ ಮಾಡ್ತಾನೆ. ಆತನನ್ನು ಹೆಚ್ಚಾಗಿ ಆವಾಗ ಕೊಂಡಾಡ್ತೀಯ. ಹಲ್ಲೆಲೂಯಾ. ಆವಾಗ ಕೊಂಡಾಡೋದಕ್ಕಿಂತಾಗಿ ಇವಾಗಲೇ ಕೊಂಡಾಡು. ಹಲ್ಲೆಲೂಯಾ. ಓಕೆ, ನನ್ನ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಾನಪ್ಪ, ಹಂಗಾದರೆ ಮುಂದೆ ದೇವರು ನಾನು ಕೊಂಡಾಡ್ತೀನಪ್ಪ ಎಂಬುದಾಗಿ ಯೋಚನೆ ಮಾಡಬೇಡ. ದೇವರನ್ನು ಕಾರ್ಯ ಮಾಡ್ತಾನ, ಹಂಗಾದ್ರೆ ನಾನು ಇವಾಗಲಿಂದ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾನೆ, ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ ತಿಳ್ಕೊಳ್ತೇನೆ, ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ ತಿಳಿಸುತ್ತೇನೆ, ಇನ್ನೂ ಹೆಚ್ಚಾಗಿ ವಾಕ್ಯಗಳನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ ಹೆಚ್ಚಾಗಿ ಕಾರ್ಯಗಳು ಮಾಡು. ನಿನ್ನ ಜೀವಿತದಲ್ಲಿ ಹೆಚ್ಚಾಗಿ ಬದಲಾವಣೆಗಳು ನೋಡ್ತೀಯ, ಹೆಚ್ಚಾಗಿ ಮಾರ್ಪಟ್ಟು ನೋಡ್ತೀಯ, ಹೆಚ್ಚಾಗಿ ದೇವರ ಕಾರ್ಯಗಳು, ಸಫಲತೆಗಳು ನಿನ್ನ ಜೀವನದಲ್ಲಿ ನೋಡ್ತೀಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.